Hello everyone, I am Tejaswini SK. I will discuss today about types of communication. Types of communication. Introduction. The topic researched is the different types of communication and their important in the teaching environment. There are four main types of communication: verbal, non-verbal, written and visual. Each of these have their own way of passing on information from one person to another. They each have their own advantages and disadvantages. The report looks at each one in turn and looks at ways poor communication can casual barrier to learning. In the communication ನಲ್ಲಿ ಫೋರ್ ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಬರ್ತವೆ: ವರ್ಬಲ್, ನಾನ್ ವರ್ಬಲ್, ರಿಟರ್ನ್ ಅಂಡ್ ಓರಲ್. ಈ ಟೈಪ್ ಆಫ್ ಕಮ್ಯುನಿಕೇಶನ್ ನಲ್ಲಿ ಒನ್ ವೇನಲ್ಲಿ ಇನ್ಫಾರ್ಮೇಷನ್ನ ಒನ್ ಪರ್ಸನ್ನಿಂದ ಅನದರ್ ಪರ್ಸನ್ಗೆ ರೀಚ್ ಮಾಡ್ತವೆ. ಇವು ತನ್ನದೇ ಆದಂಥ ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ನ ಹೊಂದಿರ್ತವೆ. ಮತ್ತು ಕಮ್ಯುನಿಕೇಟ್ ಮಾಡಬೇಕಾದ್ರೆ ಸಮ್ಟೈಮ್ಸು ಬ್ಯಾರಿಯರ್ಸ್ ಮತ್ತು ಡಿಸ್ಟರ್ಬ್ ಕೂಡ ಆಗ್ತಾರೆ. ನೆಕ್ಸ್ಟ್, ಟೈಪ್ಸ್ ಆಫ್ ಕಮ್ಯುನಿಕೇಷನ್. ಟೈಪ್ಸ್ ಆಫ್ ಕಮ್ಯುನಿಕೇಷನಲ್ಲಿ ಟೂ ಟೈಪ್ಸ್: ವರ್ಬಲ್, ನಾನ್ ವರ್ಬಲ್. ವರ್ಬಲ್ನಲ್ಲಿ ಓರಲ್, ರಿಟರ್ನ್. Next, first one, verbal communication. Verbal communication is a way of expressing yourself with words and getting the correct message across. It can be spoken words either face to face or chatting on the right tone and piece of use simple words and less jargon. The choice of word would also need to be considered, as there may be learners for whom English would be their second language. In another word use KISS, it means keep it short and simple. ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಯುವರ್ ಸೆಲ್ಫ್ ಆಗಿ ಕರೆಕ್ಟ್ ಮೆಸೇಜ್ನ ಎಕ್ಸ್ಪ್ರೆಸ್ ಮಾಡೋದು ವಿತ್ ವರ್ಡ್ಸ್ನಲ್ಲಿ ಸ್ವತಃ ಅವರೇ ಮಾತಾಡಿ ಕರೆಕ್ಟ್ ವರ್ಡ್ಸ್ನ ಎಕ್ಸ್ಪ್ರೆಸ್ ಮಾಡೋದಾಗಿರುತ್ತೆ. ಯಾವ ಥರ ಅಂದರೆ ಫೇಸ್ ಟು ಫೇಸ್ ಮಾತಾಡೋದು, ಚಾಟಿಂಗ್ ಮಾಡೋದು, ವಿತ್ ಸಿಂಪಲ್ ವರ್ಡ್ಸ್ನ ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡ್ತಾರೆ. ಇವಾಗ ಟೂ ಮೆಂಬರ್ಸ್ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಅವರಿಗೆ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ, ಅವರಿಗೆ ಅರ್ಥ ಆಗೋ ಥರ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಕಮ್ಯುನಿಕೇಟ್ ಮಾಡೋದಾಗಿರುತ್ತೆ. When communicating verbally, it is important to use simple language and not to use jargon. It would be best practice to back up the lesson with visual aids and handsets for referencing. Introducing point regularly, always give constructive feedback and allow other learners to ask questions to confirm their understanding. When using verbal communication, remember to use KISS. ಮತ್ತು ಕಮ್ಯುನಿಕೇಟ್ ಮಾಡಬೇಕಾದ್ರೆ ಸಿಂಪಲ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡಬೇಕು. ಮತ್ತು ಕಮ್ಯುನಿಕೇಟ್ ಮಾಡಾದಮೇಲೆ ಅವ್ರ ಹತ್ರ ಫೀಡ್ಬ್ಯಾಕ್ನ ತೊಗೋಬೇಕು. ಮತ್ತು ಇವಾಗ ಲರ್ನರ್ಸ್ಗೆ ಏನಾದರೂ ಅರ್ಥ ಆಗ್ದಲೇ ಕ್ವಶನ್ಸ್ನ ಆಸ್ಕ್ ಮಾಡಿದರೆ ಇವರು ಕನ್ಫರ್ಮ್ ಆಗಿ ಅಂಡರ್ಸ್ಟ್ಯಾಂಡ್ ಆಗೋ ಥರ ಅದನ್ನು ಕಮ್ಯುನಿಕೇಟ್ ಮಾಡಬೇಕಾಗಿರುತ್ತೆ. ಇದಕ್ಕೆ ಯೂಸ್ ಮಾಡಿಕೊಂಡು KISS ಅಂದರೆ ಕೀಪ್ ಇನ್ ಶಾರ್ಟ್ ಆ್ಯಂಡ್ ಸಿಂಪಲ್ನ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡೋದಾಗಿರುತ್ತೆ. ಇದನ್ನು ನಾವು ವರ್ಬಲ್ ಕಮ್ಯುನಿಕೇಟ್ ಅಂತ ಕರೀತಾರೆ. ನೆಕ್ಸ್ಟ್, ಅಡ್ವಾಂಟೇಜಸ್. Able to clarity and ask questions straight way. ಕಮ್ಯುನಿಕೇಷನ್ ಇದರ ಅಡ್ವಾಂಟೇಜಸ್ ಏನಂದರೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಕ್ಲಾರಿಟಿ ಇರಬೇಕು ಮತ್ತು ಯಾವುದೇ ಥರದ ಕ್ವಶನ್ಸ್ ಇದ್ದರೆ ಸ್ಟ್ರೈಟಾಗಿ ಆಸ್ಕ್ ಮಾಡೋ ಥರ ಇರಬೇಕು. ನೆಕ್ಸ್ಟ್, ಏಬಲ್ ಟು ಬಿ ಫ್ಲೆಕ್ಸಿಬಲ್ ಆ್ಯಂಡ್ ಅಡಾಪ್ಟಬಲ್ ಅಕಾರ್ಡಿಂಗ್ ಟು ದಿ ಆಡಿಯನ್ಸ್. ಈ ಟೈಪ್ ಆಫ್ ಕಮ್ಯುನಿಕೇಷನ್ನಲ್ಲಿ ಇದು ಫ್ಲೆಕ್ಸಿಬಲ್ ಆಗಿರಬೇಕು ಮತ್ತು ಆಡಿಯನ್ಸ್ ಕೇಳೋದನ್ನು ಅಡಾಪ್ಟ್ ಮಾಡ್ಕೋಬೇಕು. ನೆಕ್ಸ್ಟ್, able to check if the message had been understood. ವರ್ಬಲ್ ಕಮ್ಯುನಿಕೇಷನಿಂದ ನಾವು ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತೀವೋ ಅವರಿಗೆ ನಮ್ಮ ಮೆಸೇಜು ಅಂಡರ್ಸ್ಟ್ಯಾಂಡ್ ಆಗಿದೆಯೋ ಅಂತ ಚೆಕ್ ಮಾಡ್ಕೋಬೇಕು. ಇದು ಕೂಡ ಮೇನ್ ಅಡ್ವಾಂಟೇಜಸ್ ಆಗಿರುತ್ತೆ. ನೆಕ್ಸ್ಟ್, ಬಿಲ್ಡ್ ಎ ರಿಪೋರ್ಟ್ ವಿತ್ ಲರ್ನರ್ಸ್ ಯೂಸ್ ಯುಮೋರ್. ಅಂದರೆ ಕಮ್ಯುನಿಕೇಟ್ ಮಾಡೋದ್ರಿಂದ ಕಮ್ಯುನಿಕೇಟರ್ಸ್ಗಳ ಮಧ್ಯೆ ಬಿಲ್ಡ್ ಎ ರಿಲೇಷನ್ಶಿಪ್ಪು ಬಿಲ್ಡ್ ಆಗುತ್ತೆ. ನೆಕ್ಸ್ಟ್, ಡಿಸ್ಅಡ್ವಾಂಟೇಜಸ್. ಟೋನ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಕ್ಯಾನ್ ಗಿವ್ ದ ರಾಂಗ್ ಮೆಸೇಜ್. ಇವಾಗ ಸಮ್ಟೈಮ್ಸು ವರ್ಬಲ್ ಕಮ್ಯುನಿಕೇಷನ್ನಲ್ಲಿ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಟೋನ್ ಮತ್ತು ಬಾಡಿ ಲ್ಯಾಂಗ್ವೇಜ್ನ ಲರ್ನರ್ಸು ರಾಂಗ್ ಮೆಸೇಜ್ ಆಗಿ ತಗೋತಾರೆ. ನೆಕ್ಸ್ಟ್, ದ ಇನ್ಸ್ಟ್ರಕ್ಷನ್ ಕ್ಯಾನ್ ರಿಸಲ್ಟ್ ಇನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಇನ್ಕರೆಕ್ಟ್ ರೆಸ್ಪಾನ್ಸ್ ಇಫ್ ಬಾಡಿಲಿ ಪ್ರೆಸೆಂಟೆಡ್. ಇದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗು ಮತ್ತು ಇನ್ಕರೆಕ್ಟ್ ರೆಸ್ಪಾನ್ಸು ಕ್ರಿಯೇಟ್ ಆಗುತ್ತೆ. ಇದು ಕೂಡ ಮೇನ್ ಡಿಸ್ಅಡ್ವಾಂಟೇಜಸ್ ಆಗಿರುತ್ತೆ. ನೆಕ್ಸ್ಟ್, learners may have different connotations for different words. ಲರ್ನರ್ಸು ಕೆಲವೊಂದು ಸಲ ಡಿಫ್ರೆಂಟ್ ವರ್ಡ್ಸ್ನ ಕಾನೊಕೇಶನ್ ಮಾಡಬೇಕಾದ್ರೆ ಬೇರೆ ಥರ ಅರ್ಥ ಮಾಡ್ಕೋತಾರೆ. ನೆಕ್ಸ್ಟ್, ಇಫ್ ನೋ ನೋಟ್ಸ್ ಆರ್ ಟೇಕನ್ ದೆನ್ ಮೇ
be difficult to remember. ಈ ವರ್ಬಲ್ ಕಮ್ಯುನಿಕೇಷನ್ನಲ್ಲಿ ಯಾವುದೇ ಥರದ ರಿಟರ್ನ್ ಮತ್ತು ನೋಟ್ಸ್ ಇರೋದ್ರಿಲ್ಲ. ಸೊ ಇದರಿಂದ ನಾವು ಕಮ್ಯುನಿಕೇಟ್ ಮಾಡೋರನ್ನ ಬೇಗ ರಿಮೆಂಬರ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ನಾನ್ ವರ್ಬಲ್ ಕಮ್ಯುನಿಕೇಷನ್. Non-verbal communication is the use of body language, facial expression and hand movement and convey the message across. As a teacher, you should be aware of your body language, of your dress, the language used, as each of these are observed by your learners. ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂದರೆ ಬಾಡಿ ಲ್ಯಾಂಗ್ವೇಜು, ಫೇಶಿಯಲ್ ಎಕ್ಸ್ಪ್ರೆಷನ್ನು ಮತ್ತು ಹ್ಯಾಂಡ್ ಮೂಮೆಂಟ್ನಿಂದ ಮೆಸೇಜಸ್ನ ಕಮ್ಯುನಿಕೇಟ್ ಮಾಡೋದಾಗಿರುತ್ತೆ. ಆ್ಯಸ್ ಎ ಟೀಚರ್ ನೀವು ಟೀಚರ್ ಆದರೆ ಲರ್ನರ್ಸ್ಗೆ ಯಾವ ಥರ ಟೀಚ್ ಮಾಡಬೇಕು ಅಂದರೆ ಇವರ ಬಾಡಿ ಲ್ಯಾಂಗ್ವೇಜು, ಇವರ ಡ್ರೆಸ್ಸು ಯಾವ ಥರ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಿದ್ದೀರಾ ಅಂತ ಅಬ್ಸರ್ವ್ ಮಾಡ್ತಾ ಇರಬೇಕು. The other areas that a teacher would need to be aware, like making eye contact and addressing each of the learners. Also need to watch their facial expression to see how they are react. The teacher should be aware of his or her posture, gesture and body contact. The teacher would need to be positioned to they are visible to all learners. If the teacher is should behind a desk, it can casually divide. By paying attention to these attributes enable the teachers to send clear positive vibes to the learners and for the learners to feel safe and comfortable. In the other areasಗಳಲ್ಲಿ ಕಮ್ಯುನಿಕೇಷನ್ ಯಾವ ಥರ ಇರುತ್ತೆ ಅಂದರೆ ಐ ಕಾಂಟ್ಯಾಕ್ಟು ಮತ್ತು ಫೇಶಿಯಲ್ ಎಕ್ಸ್ಪ್ರೆಷನಿಂದ ಲರ್ನರ್ಸ್ಗೆ ಅರ್ಥ ಆಗೋ ಥರ ಅವರು ಕಂಫರ್ಟಬಲ್ ಆಗಿ ಲರ್ನರ್ಸು ಅರ್ಥ ಆಗೋ ಥರ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಡ್ವಾಂಟೇಜಸ್. ಏಬಲ್ ಟು ಕಮ್ಯುನಿಕೇಟ್ ಸಮ್ ಥಿಂಗ್ಸ್ ದಟ್ ಯು ಡೋಂಟ್ ವಾಂಟ್ ಅದರ್ ಟು ಹಿಯರ್. ಈ ನಾನ್ ವರ್ಬಲ್ ಕಮ್ಯುನಿಕೇಷನ್ನಲ್ಲಿ ಬೇರೆಯವ್ರಿಗೆ ಗೊತ್ತಿಲ್ಲದಲೇ ಕಮ್ಯುನಿಕೇಟ್ ಮಾಡ್ಬೋದು. ನೆಕ್ಸ್ಟ್, ದ ಕಾನ್ವರ್ಸೇಷನ್ ಕ್ಯಾನ್ ಬಿ ಶಾರ್ಟ್ ಆ್ಯಂಡ್ ಬ್ರೀಫ್. ಈ ನಾನ್ ವರ್ಬಲ್ ಕಮ್ಯುನಿಕೇಷನಲ್ಲಿ ಕಾನ್ವರ್ಸೇಷನ್ನು ಶಾರ್ಟ್ ಆಗಿರುತ್ತೆ ಮತ್ತು ಅದು ಶಾರ್ಟ್ ಆಗಿದ್ರೂ ಕೂಡ ಬ್ರೀಫ್ ಆಗಿ ಇರುತ್ತೆ. ನೆಕ್ಸ್ಟ್, ಏಬಲ್ ಯು ಟು ಕಮ್ಯುನಿಕೇಟ್ ಇನ್ ಪ್ಲೇಸಸ್ ವೇರ್ ಯು ಆರ್ ಸಪೋರ್ಟೆಡ್ ಟು ಬಿ ಸೈಲೆನ್ಸ್. ಈ ನಾನ್ ವರ್ಬಲ್ ಕಮ್ಯುನಿಕೇಷನ್ನ ಸೈಲೆನ್ಸ್ ಇರೋ ಪ್ಲೇಸಸ್ಸಲ್ಲಿ ಕೂಡ ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ಬೋದು. ನೆಕ್ಸ್ಟ್, ಡಿಸ್ಅಡ್ವಾಂಟೇಜಸ್. ಯು ಕೆನಾಟ್ ಹ್ಯಾವ್ ಲಾಂಗ್ ಕಾನ್ವರ್ಸೇಷನ್. ಈ ನಾನ್ ವರ್ಬಲ್ ಕಮ್ಯುನಿಕೇಷನ್ನಲ್ಲಿ ಲಾಂಗ್ ಕಾನ್ವರ್ಸೇಷನ್ ನಡೆಯಲ್ಲ, ಯಾಕಂದರೆ ಇದು ಫೇಶಿಯಲ್ ಎಕ್ಸ್ಪ್ರೆಷನ್ ಆಗಿರೋದ್ರಿಂದ, ಮೆಸೇಜ್ ಆಗಿರೋದ್ರಿಂದ ಲಾಂಗ್ ಕಾನ್ವರ್ಸೇಷನ್ನ ಮಾಡೋಕ್ಕಾಗಲ್ಲ. ನೆಕ್ಸ್ಟ್, ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರಿಕ್ವೈರ್ ಮೆನಿ ರೆಪಿಟೇಷನ್ಸ್. ಇದರಲ್ಲಿ ಕೆಲವೊಂದು ಅಂಡರ್ಸ್ಟ್ಯಾಂಡು ಆಗೋದಿಲ್ಲ, ಯಾಕಂದರೆ ಫೇಶಿಯಲ್ ಎಕ್ಸ್ಪ್ರೆಷನ್ ಕೊಡೋದ್ರಿಂದ ಅವರು ಫೇಶಿಯಲ್ ಎಕ್ಸ್ಪ್ರೆಷನ್ ನಮಗೆ ಕೆಲವೊಂದು ಸಲ ಅರ್ಥ ಆಗ್ದಲೇ ಇರ್ಬೋದು. ನೆಕ್ಸ್ಟ್, ಥರ್ಡ್ ಒನ್, ರಿಟರ್ನ್ ಕಮ್ಯುನಿಕೇಷನ್. ರಿಟರ್ನ್ ಕಮ್ಯುನಿಕೇಷನ್ ಕ್ಯಾನ್ ಬಿ ಇನ್ ಫಾರ್ಮ್ ಆಫ್ ಇಮೇಲ್ಸ್, ಹ್ಯಾಂಡ್ಔಟ್ಸ್, ಪ್ರೆಸೆಂಟೇಷನ್, ಸ್ಲೈಡ್ಸ್, manuals and overhead projects, etc. It is another way of communicating to your learners using visual aids. ಈ ರಿಟರ್ನ್ ಕಮ್ಯುನಿಕೇಷನ್ ಅಂದರೆ ಇಮೇಲ್ಸು, ಹ್ಯಾಂಡ್ಔಟ್ಸು, ಪ್ರೆಸೆಂಟೇಷನು, ಸ್ಲೈಡ್ಸು, ಮ್ಯಾನ್ಯುಯಲು ಮತ್ತು ಓವರ್ ಹೆಡ್ ಪ್ರಾಜೆಕ್ಟ್ಸ್ನ ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡೋದಾಗಿರುತ್ತೆ. ವೆನ್ ಕ್ರಿಯೇಟಿಂಗ್ ರಿಟರ್ನ್ ಡಾಕ್ಯುಮೆಂಟೇಷನ್, ಇಟ್ ಈಸ್ ಬೆಸ್ಟ್ ಪ್ರಾಕ್ಟೀಸ್ ಟು ಕೀಪ್ ದ ರಿಟರ್ನ್ ಡಾಕ್ಯುಮೆಂಟೇಷನ್ brief and practice, making sure that no jargon, slangs and observations is being used. The written documentation must be spell-checked and proofread to see if anything can be misinterpreted. ಅಂದರೆ ರಿಟರ್ನ್ ಡಾಕ್ಯುಮೆಂಟೇಷನ್ನ ಕ್ರಿಯೇಟ್ ಮಾಡ್ತೀವಿ, ಅದರಿಂದ ಬೆಸ್ಟ್ ಪ್ರಾಕ್ಟೀಸ್ ಆಗುತ್ತೆ ಮತ್ತು ಪ್ರಾಕ್ಟೀಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದರಲ್ಲಿ ಬೇರೆ ಥರ ಲ್ಯಾಂಗ್ವೇಜ್ನ ಯೂಸ್ ಮಾಡಲ್ಲ. ಇದರಲ್ಲಿ ಸ್ಪೆಲ್ಲಿಂಗ್ ಕರೆಕ್ಟಾಗಿರಬೇಕು ಮತ್ತು ಪ್ರೊಫೈಲ್ ಕೂಡ ಚೆನ್ನಾಗಿರಬೇಕು. ಎ ಲಾಟ್ ಆಫ್ ಕಾಲೇಜಸ್ ಆ್ಯಂಡ್ ಯೂನಿವರ್ಸಿಟೀಸ್ ಯೂಸ್ ಎ ಸೆಂಟ್ರಲ್ ಡೇಟಾಬೇಸ್ ಆರ್ ಇಂಟರ್ನೆಟ್ಸ್ ಟು ಪುಟ್ ದೇರ್ ಹ್ಯಾಂಡ್ಔಟ್ಸ್ ಆ್ಯಂಡ್ ನೋಟ್ಸ್. Regardless of how the information is displayed, it still need to be well written and the audience need to considered.
ಸಮ್ ಕಾಲೇಜಸ್ಸು ಮತ್ತು ಯೂನಿವರ್ಸಿಟಿಗಳು ನೋಟ್ಸ್ ಮತ್ತು ಡೇಟಾಬೇಸ್ನ ಸೆಂಟ್ರಲ್ ಡೇಟಾಬೇಸ್ ಮತ್ತು ಇಂಟರ್ನೆಟ್ನಲ್ಲಿ ಯೂಸ್ ಮಾಡಿಕೊಡ್ತಾರೆ. ಯೂಸ್ ಮಾಡಿಕೊಂಡು ಲಾಟ್ ಕೂಡ ಮಾಡ್ಕೊಂಡಿರ್ತಾರೆ. ಇದು ರಿಟರ್ನ್ ಫಾರ್ಮ್ನಲ್ಲಿ ಇರೋದ್ರಿಂದ ಆಡಿಯನ್ಸ್ ಯಾವಾಗಾದರೂ ಬೇಕಾದರೂ ಕೇಳಿದಾಗ ಅವರು ಡಿಸ್ಪ್ಲೇನ ಮಾಡ್ತಾರೆ. ನೆಕ್ಸ್ಟ್, ಅಡ್ವಾಂಟೇಜಸ್. ಗುಡ್ ಫಾರ್ ಇನ್ಸ್ಟ್ರಕ್ಷನ್ ಆ್ಯಂಡ್ ವಿಷುಯಲ್ ಇನ್ಫಾರ್ಮೇಷನ್. ಈ ರಿಟರ್ನ್ ಕಮ್ಯುನಿಕೇಷನ್ನು ಗುಡ್ ಇನ್ಸ್ಟ್ರಕ್ಷನ್ನು ಮತ್ತು ವಿಜುವಲ್ ಇನ್ಫಾರ್ಮೇಷನ್ನ ಕೊಡುತ್ತೆ. ಇದು ಮೇನ್ ಅಡ್ವಾಂಟೇಜಸ್ ಆಗಿರುತ್ತೆ. ನೆಕ್ಸ್ಟ್ ಅಡ್ವಾಂಟೇಜಸ್, ದೇರ್ ಈಸ್ ಎ ಲೆಸ್ಸರ್ ಚೇಂಜಸ್ ಫಾರ್ ದಿ ಮೆಸೇಜ್ ಟು ಬಿ ಮಿಸ್ಅಂಡರ್ಸ್ಟುಡ್. ಇನ್ ದಿಸ್ ಟೈಪ್ ಆಫ್ ಕಮ್ಯುನಿಕೇಷನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಲೆಸ್ ಆಗಿರುತ್ತೆ. ಯಾಕಂದರೆ ಇದು ಡೇಟಾಬೇಸ್ ಮತ್ತು ಇಂಟರ್ನೆಟ್ನಲ್ಲಿ ಸ್ಟೋರ್ ಆಗಿರೋದ್ರಿಂದ ಇದನ್ನು ಯಾವ ಬೇಕಾದ್ರೂ ತೋರಿಸ್ಬೋದಾಗಿರುತ್ತೆ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗು ಕಮ್ಮಿ ಇರುತ್ತೆ. ನೆಕ್ಸ್ಟ್, ಇಟ್ ಈಸ್ ಎ ಗುಡ್ ರೆಫರೆನ್ಸ್ ಇಫ್ ಯು ನೀಡ್ ಟು ಕೇಮ್ ಬ್ಯಾಕ್ ಇಟ್. ಈ ಟೈಪ್ ಆಫ್ ರೆಫರೆನ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ವೆನ್ ಯು ನೀಡ್ ಟು ಕಮ್ ಬ್ಯಾಕ್, ಮತ್ತೆ ಅದೇ ಇನ್ಫಾರ್ಮೇಷನ್ನ ನೋಡಬೇಕು ಅಂದಾಗ ಯಾವಾಗ ಬೇಕಾದರೂ ನೋಡಬೇಕಾಗಿರುತ್ತೆ. ಇದು ಇಂಟರ್ನೆಟ್ಟಲ್ಲಿ ಸ್ಟೋರ್ ಆಗಿರೋದ್ರಿಂದ ಯಾವಾಗ ಬೇಕಾದ್ರೂ ಆಡಿಯನ್ಸ್ ಕೇಳಿದಾಗ ಇದನ್ನು ಡಿಸ್ಪ್ಲೇ ಮಾಡ್ಬೋದಾಗಿರುತ್ತೆ. ಇದು ಮೇನ್ ಅಡ್ವಾಂಟೇಜಸ್ ಆಗಿರುತ್ತೆ. ನೆಕ್ಸ್ಟ್, ಡಿಸ್ಅಡ್ವಾಂಟೇಜಸ್. ಫಸ್ಟ್ ಪಾಯಿಂಟ್, ನಾಟ್ ವೆರಿ ಪರ್ಸನಲ್. ಈ ರಿಟರ್ನ್ ಕಮ್ಯುನಿಕೇಷನಲ್ಲಿ ಪರ್ಸ್ನಲ್ ಆಗಿ ಇಟ್ಕೊಳ್ಳೋ ಚಾನ್ಸಸ್ಸು ಕಮ್ಮಿ ಇರುತ್ತೆ. ನೆಕ್ಸ್ಟ್, ಲರ್ನರ್ಸ್ ಟೆಂಡ್ ಟು ಫರ್ಗೆಟ್ ಟು ರೀಡ್ ದೆಮ್. ಈ ರಿಟರ್ನ್ ಕಮ್ಯುನಿಕೇಷನಲ್ಲಿ ಕೆಲವೊಂದು ಸಲ ಕಮ್ಯುನಿಕೇಟರ್ಸು ರೀಡ್ ಮಾಡೋದನ್ನೇ ಮರೆತುಬಿಡ್ತಾರೆ. ಇದು ಡಿಸ್ಅಡ್ವಾಂಟೇಜಸ್ ಆಗಿರುತ್ತೆ. ನೆಕ್ಸ್ಟ್, ದೇರ್ ಈಸ್ ನೋ ಒನ್ ಟು ಆಸ್ಕ್ ಇಮಿಡಿಯೇಟ್. ರಿಟರ್ನ್ ಕಮ್ಯುನಿಕೇಷನಲ್ಲಿ ಇಮಿಡಿಯೇಟಾಗಿ ಏನಾದರೂ ಕ್ವಶನ್ಸು, ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಆಸ್ಕ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇಂಟರ್ನೆಟ್ಟಲ್ಲಿ ಸ್ಟೋರ್ ಮಾಡೋದ್ರಿಂದ ಅವರಿಗೆ ಇವಾಗ ಕನ್ಫರ್ಮ್ ಆಗಿ ಗೊತ್ತಾಗಬೇಕು ಅಂದರೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ಇಮಿಡಿಯೇಟಾಗಿ ಆಸ್ಕ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಪಾಯಿಂಟ್, ಡಿಫಿಕಲ್ಟ್ ಟು ಎಂಗೇಜ್ ಟು ಟೋನ್ಸು ಕ್ಯಾನ್ ಬಿ ಮಿಸ್ರೆಪ್ರೆಸೆಂಟೇಟೆಡ್. ಎಕ್ಸಾಂಪಲ್, ಇಮೇಲ್ಸ್. ಇಮೇಲ್ ಮಾಡೋದ್ರಿಂದ ಈ ಟೈಪ್ನಲ್ಲಿ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್, ಫೋರ್ತ್, ವಿಜುವಲ್ ಕಮ್ಯುನಿಕೇಷನ್. ವಿಜುವಲ್ ಕಮ್ಯುನಿಕೇಷನ್ is the act of using photographs, arts, drawings, sketches, charts and graphs to convey information. Visual are often used as an aid during presentation to provide helpful context. Along slides, written and verbal communication. Because people are different learning styles, visual communication might be more helpful for some to consume ideas and information. ಈ ವಿಜುವಲ್ ಕಮ್ಯುನಿಕೇಷನ್ ಅಂದರೆ, ಇನ್ ದಿಸ್ ವಿಜುವಲ್ ಕಮ್ಯುನಿಕೇಷನಲ್ಲಿ ಫೋಟೋಗ್ರಫೀಸ್, ಆರ್ಟ್ಸು, ಡ್ರಾಯಿಂಗ್ಸು, ಸ್ಕೆಚಸ್ಸು, ಚಾರ್ಟ್ಸು ಮತ್ತು ಗ್ರಾಫ್ಸ್ನ ಯೂಸ್ ಮಾಡಿಕೊಂಡು ಇನ್ಫಾರ್ಮೇಷನ್ನ ಕನ್ವೆ ಮಾಡ್ತಾರೆ. ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಸಮ್ಟೈಮ್ಸು ವಿಜುವಲ್ ಮತ್ತು ವರ್ಬಲ್ ಕಮ್ಯುನಿಕೇಷನ್ನ ಯೂಸ್ ಮಾಡ್ಕೋತಾರೆ. ಬಿಕಾಸ್ ಪೀಪಲ್ಗೆ ಐಡಿಯಾಸ್ದು ಮತ್ತು ಇನ್ಫಾರ್ಮೇಷನ್ನ ತಿಳ್ಕೊಬೇಕಾದ್ರೆ ಹೆಲ್ಪ್ಫುಲ್ ಆಗೋದ್ರಿಂದ ಇವರು ವಿಜುವಲ್ ಮತ್ತು ವರ್ಬಲ್ ಕಮ್ಯುನಿಕೇಷನ್ನ ಯೂಸ್ ಮಾಡ್ತಾ ಇರ್ತಾರೆ. ಈ ವಿಜುವಲ್ ಕಮ್ಯುನಿಕೇಷನ್ನ ಮೇನ್ ಅಡ್ವಾಂಟೇಜಸ್ ಏನಂದರೆ ಟೈಮ್ ಕನ್ಸ್ಯೂಮಿಂಗು. ವಿಜುವಲ್ ಕಮ್ಯುನಿಕೇಷನಲ್ಲಿ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಯಾವ ಥರ ಅಂದರೆ ಚಾರ್ಟ್ಸು ಮತ್ತು ಡ್ರಾಯಿಂಗ್ಸ್ನ ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡೋದ್ರಿಂದ ಬೇಗ ಅರ್ಥ ಆಗೋ ಥರ ಇರುತ್ತಲ್ಲ, ಸೊ ಅದರಿಂದ ಟೈಮು ಕನ್ಸ್ಯೂಮ್ ಆಗುತ್ತೆ. ನೆಕ್ಸ್ಟ್, ಆಡಿಯೋ ವಿಜುವಲ್ ಕಮ್ಯುನಿಕೇಷನ್ ಈಸ್ ಮೋರ್ ಎಫೆಕ್ಟಿವ್ ಕಂಪೇರ್ಡ್ ಟು ವರ್ಡ್ಸ್. ಗ್ರಾಫ್ ತೋರಿಸಿ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಬೇಗ ಎಫೆಕ್ಟಿವ್ ಆಗುತ್ತೆ. ಮತ್ತು ಕಂಪೇರ್ ಟು ವರ್ಡ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಬೇಗ ಅರ್ಥ ಆಗೋದ್ರಿಂದ ಇದು ಮೇನ್ ಅಡ್ವಾಂಟೇಜಸ್ ಆಗಿರುತ್ತೆ. ನೆಕ್ಸ್ಟ್, ಎಫೆಕ್ಟಿವ್ ಇನ್ ಡಿಸಿಷನ್ ಮೇಕಿಂಗ್. ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಳ್ಳೋಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್, ಡಿಸ್ಅಡ್ವಾಂಟೇಜಸ್. ಕಾಸ್ಟ್ಲಿ. ಇದು ಕಾಸ್ಟ್ಲಿ ಆಗಿರುತ್ತೆ. ಅಂದರೆ ಚಾರ್ಟ್ಸು, ಡ್ರಾಯಿಂಗ್ಸ್ನ ಯೂಸ್ ಮಾಡೋದ್ರಿಂದ ಅದಕ್ಕೆ ಬೇಕಾದ ಮೆಟೀರಿಯಲ್ಸು ಅವೆಲ್ಲ ತಗೊಂಡು ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡೋದ್ರಿಂದ ಇದು ಕಾಸ್ಟ್ಲಿ ಆಗಿರುತ್ತೆ. ನೆಕ್ಸ್ಟ್, ಇನ್ಸಫಿಷಿಯೆಂಟ್ ಆ್ಯಂಡ್ ಇನ್ಕಂಪ್ಲೀಟ್. ಇದು ಇನ್ಸಫಿಷಿಯೆಂಟ್ ಮತ್ತು ಇನ್ಕಂಪ್ಲೀಟ್ ಆಗಿರುತ್ತೆ. ಈ ಡ್ರಾಯಿಂಗ್ಸ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಅರ್ಧ ಡ್ರಾಯಿಂಗ್ಸ್ನ ಅವರು ಯೂಸ್ ಮಾಡ್ಕೋಬೋದು. ಸೊ ಇನ್ಕಂಪ್ಲೀಟ್ ಆಗಿ ಕಮ್ಯುನಿಕೇಟ್ನ ಮಾಡೋದಾಗಿರುತ್ತೆ. ನೆಕ್ಸ್ಟ್, ಲಾಸ್ಟ್ ಒನ್, ಕನ್ಕ್ಲೂಷನ್. ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಚಾನಲ್ಸ್ ಹ್ಯಾವ್ ಡಿಫ್ರೆಂಟ್ ಟ್ರಾನ್ಸ್ಮಿಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಕಾಸ್ಟ್. ದೇ ಆರ್ ಯೂಸ್ಡ್ ಇನ್ ಡಿಫ್ರೆಂಟ್ ಅಪ್ಲಿಕೇಶನ್. ಇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ಗಳಲ್ಲಿ ಯಾವುದೇ ಆದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ.
ಅವ್ರಿಗೆ ಕಾಸ್ಟ್ ಜಾಸ್ತಿ ಇರುತ್ತೆ, ಕೆಲವೊಂದು ಸಲ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಮತ್ತು ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಕೂಡ ಇರುತ್ತೆ. ಸೊ ಡಿಫ್ರೆಂಟ್ ಕಮ್ಯುನಿಕೇಷನಲ್ಲಿ ಡಿಫ್ರೆಂಟ್ ಚಾನಲ್ಸ್ನ ಯೂಸ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ಆಲ್.